ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೆಲ್ಲರೂ ಬೆಳಿಗ್ಗೆನೇ ಎದ್ದು ಬೇಗ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು, ಗ್ರೀಷ್ಮಾ, ಅನ್ವಿಕ್ ಮತ್ತು ದೊರೆಯವರು 4 ಜನನು ಒಂದು ಲಾಂಗ್ ಟ್ರಿಪ್ ಥರ ಹೊರಡ್ತಾ ಇದ್ದೀವಿ. ಅದಕ್ಕೆ ಬೆಳಿಗ್ಗೆನೇ ಹೊರಟಿದ್ದೀವಿ. ಇವತ್ತಿನ ಸ್ಪೆಷಲ್ ಏನಂತಂದರೆ ಇವತ್ತು ದೊರೆಯವ್ರದ್ದು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಬರ್ತ್ಡೇ ಪ್ರಯುಕ್ತ ನಾವು ಅವ್ರಿಗೆ ಸರ್ಪ್ರೈಸ್ ಕೊಡಬೇಕಾದ್ರೆ ಅವರೇ ಇವತ್ತು ನಮ್ಮನ್ನೆಲ್ಲರನ್ನೂ ಎಲ್ಲಾದರೂ ಹೊರಗಡೆ ಹೋಗ್ಬರೋಣ ಒಂದು 2-3 ದಿನ ಅಂತ ಹೋಗ್ತಾ ಇದ್ದೀವಿ. ಒಂದು ಅರ್ಕೆ ಇತ್ತು, ಅದ್ರ ಜೊತೆ ಹಂಗೆ ಆ ಪ್ಲೇಸ್ಗಳು ಧರ್ಮಸ್ಥಳದಲ್ಲಿ ಅನ್ವಿಕ್ ಮುಡಿ ಕೊಡಬೇಕಿತ್ತು. ಅವನಿಗೆ ಚಿಕ್ಕ ಪಾಪುನಲ್ಲಿ ಅರ್ಕೆ ಮಾಡ್ಕೊಂಡಿರೋದು. ಇವಾಗ ಅದು ಇಷ್ಟು ವರ್ಷ ಆದಮೇಲೆ ಅಂದರೆ ಪ್ರತಿ ವರ್ಷ ಹೋಗ್ಬೇಕು ಅಂತ ಅನ್ಕೋತಿದ್ವಿ. ಅದಾದಮೇಲೆ ಕರೋನಾ ಬಂತು, 2 ವರ್ಷ ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ಮಳೆ ಜಾಸ್ತಿ ಆಯಿತು. ಅದಾದಮೇಲೆ ಅವನಿಗೆ ಹುಷಾರಿರಲಿಲ್ಲ. ಆ ರೀತಿ ಪದೇ ಒಂದೊಂದು ವರ್ಷನೂ ಮುಂದೆ ಮೂವ್ ಆಗ್ತಾನೆ ಇತ್ತು. ಈ ವರ್ಷ ಹೋಗಿ ಬರಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಸಡನ್ನಾಗಿ ಪ್ಲಾನ್ ಮಾಡಿ ಹೊರಟಿದ್ದೀವಿ. ಇವಾಗ ಆಲ್ರೆಡಿ ಟೈಮ್ 8 ಗಂಟೆ. ಹೋಗ್ತಾ ಬಂದೀವಿ. ಹಾಸನಲ್ಲಿ ಬ್ರೇಕ್ಫಾಸ್ಟ್ಗೆ ನಿಲ್ಸೋಣ ಅಂತ ಹೇಳಿದ್ದಾರೆ. ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾವಿವಾಗ ಹಾಸನಕ್ಕೆ ಬಂದು ರೀಚ್ ಆದ್ವಿ. ಅಲ್ಲೇ ತಿಂಡಿ ಮುಗಿಸ್ಕೊಂಡು ಅಲ್ಲಿಂದ ನಿಯರೆಸ್ಟ್ ಪ್ಲೇಸ್ ಅಂದರೆ ಬೇಲೂರ್ಗೆ ಹೊರಡೋಣ ಅಂತ ಬೇಲೂರು ಕಡೆ ಹೊರಟು ಬೇಲೂರು ತಲುಪಿದ್ವಿ. ನಾವು ಹಾಸನಿಂದ ಬೇಲೂರಿಗೆ ಬರ್ತೀವಿ ಅಂದರೆ ಒಂದು 35 to 36 ಕಿಲೋಮೀಟರ್ಸ್ ಆಗುತ್ತೆ. ಡೈರೆಕ್ಟ್ ನಾವು ಮೈಸೂರಿಂದ ಬೇಲೂರಿಗೆ ಹೋಗ್ತೀವಿ ಅಂದರೆ 150 ಕಿಲೋಮೀಟರ್ಸ್ ಆಗುತ್ತೆ. ಈಗ ನಾವು ಬೇಲೂರಲ್ಲಿದ್ದೀವಿ. ತುಂಬಾ ಬಿಸಿಲು. ನಾವು ಹೋಗಿ ತಲುಪಿದಾಗ 11 o'clock ಆಗಿತ್ತು. ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗೆ ಚೆನ್ನಕೇಶವ ಬುಕ್ ಸ್ಟಾಲ್ ಅಂತ ಸ್ಟಾಲ್ ಇತ್ತು. ಜೊತೆಗೆ ಲಡ್ಡು ಪ್ರಸಾದಗಳನ್ನು ಕೊಡುವಂತಹ ಸ್ಟಾಲ್ ಕೂಡ ಇತ್ತು. ಅದ್ರ ಜೊತೆಗೆ ಪಕ್ಕದಲ್ಲೇ ಕಲ್ಯಾಣಿ ಕೂಡ ಇದೆ. ಇದು ವಿಷ್ಣುವಿನ ಅವತಾರ ಆಗಿರುವಂತಹ ಚೆನ್ನಕೇಶವನ ದೇವಸ್ಥಾನ ಅಂತ ಹೇಳ್ಬೋದು. ಈ ಬೇಲೂರು ಶಿಲ್ಪಕಲೆಗಳ ಬೀಡು, ಶಿಲ್ಪಕಲೆಗಳ ತವರೂರು ಅಂತಾನೆ ಪ್ರಸಿದ್ಧಿಯಾಗಿರೋದು. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಅದರೊಳಗಡೆನೆ 2-3 ದೇವಸ್ಥಾನಗಳನ್ನು ಕೂಡ ನಾವು ನೋಡ್ಬೋದು. ಗೋಪುರಗಳನ್ನ ನೋಡ್ಬೋದು, ಗರುಡಗಂಬ ನೋಡ್ಬೋದು, ಮತ್ತು ಹೊಯ್ಸಳ ಲಾಂಛನನೂ ಕೂಡ ನೋಡ್ಬೋದು. ಇಲ್ಲಿ ಗ್ರೀಷ್ಮ ಮತ್ತು ಅನ್ವಿಕ್ ಈ ಕಲ್ಯಾಣಿಲಿ ಆಮೆಗಳು ಮತ್ತು ಫಿಶ್ಗಳಿತ್ತು, ಅದನ್ನು ನೋಡ್ತಾ ಇದ್ದಾರೆ. ಅದಾದಮೇಲೆ ನಾವು ದೇವಸ್ಥಾನದೊಳಗಡೆ ಎಲ್ಲೂ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ. ಅದರಿಂದ ನಾನು ಒಳಗಡೆ ಎಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಯಾವ ರೀತಿ ಇದೆ ಅಂತ ನಿಮ್ಗಳಿಗೆಲ್ಲ ತೋರಿಸೋಣ ಅನ್ನೋದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಮತ್ತು ಬರೀ ಕಾಲಲ್ಲಿ ನಡೆಯೋದಕ್ಕೆ ಆಗ್ತಿರಲಿಲ್ಲ, ಅಷ್ಟು ಬಿಸಿಲಿತ್ತು. ಮತ್ತು ಅಲ್ಲಿ ನಮಗೆ ಗೈಡ್ ಕೂಡ ಸಿಗ್ತಾರೆ. ನಮಗೆ ಅಲ್ಲಿ ಎಕ್ಸ್ಪ್ಲನೇಷನ್ ಬೇಕು, ಯಾವ ರೀತಿ ಇದೆ ದೇವಸ್ಥಾನ ಮತ್ತು ಏನೇನೆಲ್ಲ ಇತಿಹಾಸ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು ಅನ್ನೋಂಥ ಇಂಟ್ರೆಸ್ಟ್ ಇತ್ತು ಅಂದರೆ ಗೈಡ್ಗಳು ಕೂಡ ಇರ್ತಾರೆ. ಅವರನ್ನು ಕರ್ಕೊಂಡು ನಾವು ಎಲ್ಲನೂ ತಿಳ್ಕೊಬೋದು, ಎಲ್ಲ ಮಾಹಿತಿನೂ. ಇಲ್ಲಿ ಅನ್ವಿಕ್ ಮತ್ತು ಗ್ರೀಷ್ಮಗೆ ಅವ್ರ ಪಪ್ಪ ಫೋಟೋಸ್ ತೆಗಿತಾ ಇದ್ದಾರೆ. ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಅವ್ರ ಪಪ್ಪ ಹೇಳ್ಕೊಡ್ತಾ ಇದ್ದಾರೆ ಆ ಕಾಲದಲ್ಲಿ ಯಾವ ರೀತಿ ಕಲ್ಲಿಂದ ಡಿಸೈನ್ ಮಾಡ್ತಾಯಿದ್ರು, ಎಷ್ಟು ಕಷ್ಟದಿಂದನೇ ಮಾಡ್ತಿದ್ರು. ಮಿಷಿನ್ಸ್ಗಳೇನು ಯೂಸ್ ಮಾಡ್ತಿರ್ಲಿಲ್ಲ. ಆದರೆ ಇವಾಗ ಮಿಷಿನ್ಸ್ ಇದೆ, ಟೆಕ್ನಾಲಜಿ ಇದೆ, ಎಷ್ಟೆಲ್ಲ ಇದ್ರೂ ಆ ಕಲೆಗೆ ಮ್ಯಾಚ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ? ಅವಾಗ ಎಷ್ಟು ಬ್ರಿಲಿಯಂಟ್ಸ್ ಇದ್ರು ಅವಾಗಿನ ಶಿಲ್ಪಿಗಳು ಅಂತ ನಾವು ಈ ಬೇಲೂರು, ಹಳೆಬೀಡು, ಹಂಪೆ ಅದನ್ನೆಲ್ಲ ನೋಡಿದಾಗಲೇ ನಾವು ತಿಳ್ಕೊಬೋದು. ಆ ಕಂಬಗಳಲ್ಲಿರುವಂತಹ ಡಿಸೈನ್ಸ್ ಇರ್ಬೋದು, ಮತ್ತು ಒಂದು ಫುಲ್ಲು ಸ್ಟೋರಿನ ಕಂಬದಲ್ಲೇ ಕೆತ್ತನೆಗಳಲ್ಲೇ ತೋರಿಸಿರ್ತಾರೆ. ಅದೆಲ್ಲ ನೋಡ್ತಿದ್ರೆ ಎಷ್ಟು ಕ್ರಿಯೇಟಿವ್ ಆಗಿತ್ತಲ್ವ ಅವಾಗ, ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ತಿದ್ರಲ್ವ ಶಿಲ್ಪಿಗಳು ಅಂತ ಅನಿಸುತ್ತೆ. ಹಾಗೆ ಅಲ್ಲಿ ನಾವು ಶಾಸನಗಳನ್ನು ಕೂಡ ನೋಡ್ಬೋದಿತ್ತು. ಅಂದರೆ ಕಲ್ ಮೇಲೆ ಬರೆದಿರ್ತಾರಲ್ವ, ಅದನ್ನು ಕೂಡ ನೋಡ್ಬೋದಿತ್ತು. ಯಾವ ವಿಗ್ರಹ ಇದು, ಯಾವಾಗ ಇದನ್ನು ಕ್ರಿಯೇಟ್ ಮಾಡಿದ್ದು ಅನ್ನೋದ್ರ ಬಗ್ಗೆ ಬರೆದಿದ್ರು. ಅದೆಲ್ಲ ನೋಡಿಕೊಂಡು ಬೇಲೂರಿಂದ ಹೊರಟ್ವಿ. ತುಂಬಾ ಬಿಸಿಲಿತ್ತು, ತುಂಬಾ ಚೆನ್ನಾಗಿತ್ತು. ಮಕ್ಕಳುಗಳು ತುಂಬಾ ಇಷ್ಟಪಟ್ಟರು. ಈಗ ನಾವು ಬೇಲೂರಿಂದ ಹೊರನಾಡ್ಗೆ ಹೋಗ್ತಾ ಇದ್ದೀವಿ. ಬೇಲೂರಿಂದ ಹೊರನಾಡ್ಗೆ ಹೋಗ್ಬೇಕು ಅಂದರೆ 95 ಕಿಲೋಮೀಟರ್ಸ್ ಜರ್ನಿ ಮಾಡಬೇಕು. ಇದಕ್ಕೆ ನಾವು 2.5 to 3 ಗಂಟೆ ಟೈಮ್ ತನಕ ಜರ್ನಿ ಮಾಡಬೇಕಾಗುತ್ತೆ. ಹಾಗೆಯೇ ನಾವು ಇಲ್ಲಿ ಬೆಂಗಳೂರಿಂದ ಏನಾದರೂ ನಾವು ಹೊರನಾಡ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ 317 ಕಿಲೋಮೀಟರ್ಸ್ ಆಗುತ್ತೆ.
ಹಾಗೆ ಮೈಸೂರಿಂದ ಏನಾದರೂ ನಾವು ಹೊರನಾಡಿಗೆ ಹೋಗಬೇಕು ಅಂದರೆ 246 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆಯೇ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಚಿಕ್ಕಮಂಗ್ಳೂರಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಅದರಿಂದ ಚಿಕ್ಕಮಂಗ್ಳೂರು ಅಂದ ತಕ್ಷಣ ಕಾಫಿ ಎಸ್ಟೇಟ್ ನೋಡ್ಬೋದು, ಜೊತೆಗೆ ಗಿಡ ಮರಗಳು, ಅಲ್ಲಿ ವಾತಾವರಣ ಅಂತೂ ತುಂಬಾ ಸೂಪರ್ ಆಗಿದೆ. ಜೊತೆಗೆ ಇವತ್ತು ಸ್ಪೆಷಲ್ ಡೇ ಅಂತ ಹೇಳಿದೆ, ಯಾಕೆಂದರೆ ದೊರೆಯವ್ರ ಬರ್ತಡೇ ಅಂತ. ಅದ್ರ ಜೊತೆ ಇನ್ನೊಂದು ಸ್ಪೆಷಲ್ ಏನಂದರೆ ನಾಳೆ ನಮ್ಮ ಆ್ಯನಿವರ್ಸರಿ, ಅಂದರೆ ಬರ್ತಡೇ ಇವತ್ತಾದರೆ ನಾಳೆ ಆ್ಯನಿವರ್ಸರಿ ಆಗಿರೋದ್ರಿಂದ ದೇವ್ರ ಸನ್ನಿಧಾನದಲ್ಲಿ ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಿರೋದಂತೂ ನನಗಂತೂ ತುಂಬಾ ಖುಷಿ ಅನಿಸ್ತಿದೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಭದ್ರಾ ನದಿ ದಡದಲ್ಲಿದೆ. ನಾವಿವಾಗ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ಮೊದಲು ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನದೊಳಗಡೆ ಫೋಟೋ ವಿಡಿಯೋ ಏನು ಮಾಡೋ ಆಗಿರಲಿಲ್ಲ. ಅದರಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಹೊರಗಡೆ ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡೆ. ದರ್ಶನ ಮುಗಿಸ್ಕೊಂಡು ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟದ ಹಾಲ್ ನೋಡಿ ಯಾವ ರೀತಿ ಇದೆ ಅಂತ. ಎಲ್ಲ ಟೇಬಲ್ ಸಿಸ್ಟಮ್ ಮಾಡಿದ್ರು ಮತ್ತು ಕ್ಲೀನ್ನೆಸ್ನ ಮೇಂಟೈನ್ ಮಾಡಿದ್ರು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಹೊರನಾಡು ಅನ್ನಪೂರ್ಣೇಶ್ವರಿ ಪ್ರಸಾದ ತಿನ್ಕೊಂಡು ಅದಾದಮೇಲೆ ನೆಕ್ಸ್ಟ್ ನಮ್ಮ ಪಯಣ ಶೃಂಗೇರಿ ಕಡೆಗೆ. ನಾವು ಹೊರನಾಡಿಂದ ಶೃಂಗೇರಿಗೆ ಹೋಗ್ಬೇಕಾದ್ರೇ 4:30 ಆಗಿತ್ತು. ಆನ್ ದಿ ವೇ ಹೋಗ್ಬೇಕಾದ್ರೇ ಮೋಡ ಇತ್ತು, ಜೊತೆಗೆ ಮಳೆ ಬರೋ ಥರನೂ ಇತ್ತು. ಹೊರನಾಡಿಂದ ಶೃಂಗೇರಿಗಿರುವಂತಹ ಡಿಸ್ಟೆನ್ಸ್ ಎಷ್ಟು ಅಂದರೆ 40 ಕಿಲೋಮೀಟರ್ಸು. ಶೃಂಗೇರಿ ಶಾರದಾ ದೇವಿ ದರ್ಶನಕ್ಕೆ ಶೃಂಗೇರಿಗೆ ಹೋಗ್ತಾ ಇದೀವಿ. ಇವಾಗ ಮೋಡ ಇತ್ತು ಅವಾಗಲೇ, ಈಗ ಸ್ವಲ್ಪ ಬಿಸಿಲು ಮೋಡ ಎರಡು ಮಿಕ್ಸ್ ಥರ ಇದೆ. ಇವಾಗ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಅಲ್ಲಿಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈಗ ನಾವು ಶೃಂಗೇರಿಗೆ ಬಂದು ರೀಚ್ ಆದ್ವಿ. ಈಗ ಕಾರ್ ಪಾರ್ಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕ್ ಮಾಡಿದ್ಮೇಲೆ ರೂಮ್ ಬುಕ್ ಮಾಡಿ ಅದಾದಮೇಲೆ ಫ್ರೆಶ್ ಅಪ್ ಆಗಿ ಅದಾದಮೇಲೆ ದೇವ್ರ ದರ್ಶನಕ್ಕೆ ಹೋಗಬೇಕು. ರೂಮ್ ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಲಕ್ಕಿಲಿ ನಮಗೆ ದೇವಸ್ಥಾನದ ಎದುರುಗಡೆನೇ ರೂಮ್ ಸಿಕ್ತು. ನೀವಿಲ್ಲಿ ನೋಡ್ಬೋದು, ರೂಮ್ನ ಕಿಟಕಿಯಿಂದನೇ ನಾವು ದೇವ್ರ ದರ್ಶನ ಮಾಡ್ಬೋದು. ಆ ರೀತಿ ಇದೆ. ದೇವಸ್ಥಾನದ ಎದುರುಗಡೆನೇ ನಮಗೆ ರೂಮ್ ಸಿಕ್ಕಿದೆ. ಈಗ ಫ್ರೆಶ್ ಅಪ್ ಆಗಿ ಅದಾದಮೇಲೆ ದೇವ್ರ ದರ್ಶನಕ್ಕೆ ಹೋಗಬೇಕು. ನೋಡಿ ಫುಲ್ ನಾವು ನೋಡ್ಬೋದು, ಇಲ್ಲಿಂದನೇ ನೋಡ್ಬೋದು. ಜೊತೆಗೆ ರೋಡ್ ನೋಡಿ. ಈಗ ನಾವು ಫಸ್ಟು ಫ್ರೆಶ್ ಅಪ್ ಆಗಿ ಅದಾದಮೇಲೆ ದೇವ್ರ ದರ್ಶನಕ್ಕೆ ಹೊರಡಬೇಕು. ನಾವೀಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಈ ಶೃಂಗೇರಿ ಶಾರದಾಂಬಾ ದೇವಸ್ಥಾನನ ಸ್ಥಾಪಿಸಿದ್ದು ಆದಿಶಂಕರಾಚಾರ್ಯರು. ಇದನ್ನು ಮೊದಲ ಮಠ ಅಂತ ಹೇಳ್ತಾರೆ, ಅಥವಾ ಶಾರದಾ ಪೀಠ ಅಂತಲೂ ಕೂಡ ಹೇಳ್ತಾರೆ. ದೇವಸ್ಥಾನದ ಮುಂದೆ ಏನೋ ರಿಪೇರಿ ಕೆಲಸ ಮಾಡಿಸ್ತಾ ಇದ್ರು. ನಾವು ದೇವ್ರ ದರ್ಶನ ಮಾಡಿಕೊಂಡು ಈಗ ಊಟಕ್ಕೆ ಬಂದಿದ್ದೀವಿ. ದೇವ್ರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ಏನು ವಿಷಯ ಅಂತಂದರೆ, ಲಾಸ್ಟ್ ಆಗಸ್ಟಿಂದ ಈ ರೂಲ್ಸ್ನ ತೊಗೊಂಡು ಬಂದಿದ್ದಾರೆ. ಅದೇನಂದರೆ ದೇವಸ್ಥಾನದ ಒಳಗಡೆ ಹೋಗ್ಬೇಕಂದ್ರೆ ನಾವು ಕಂಪಲ್ಸರಿಯಾಗಿ ಟ್ರೆಡಿಷ್ನಲ್ ಡ್ರೆಸ್ಸನ್ನು ಹಾಕ್ಕೊಂಡಿರ್ಬೇಕು. ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ. ಹುಡುಗಿರಾದರೆ ಚೂಡಿದಾರ್ ಮತ್ತು ಸ್ಯಾರಿ. ಚೂಡಿದಾರ್ಗೆ ಕಂಪಲ್ಸರಿ ವೇಲ್ ಇರಬೇಕು, ಮತ್ತು ಚಿಕ್ಕ ಮಕ್ಳುಗಳಿಗೆ ಲಂಗ ಬ್ಲೌಸ್ನ ಕಡ್ಡಾಯವಾಗಿ ಹಾಕಬೇಕು ಅನ್ನೋ ಒಂದು ರೂಲ್ಸ್ನ ಮಾಡಿದ್ದಾರೆ. ಹಾಗೆಯೇ ಹುಡುಗರುಗಳಿಗೆ ಪಂಚೆ ಹಾಕೊಂಡು ಹೋಗ್ಬೇಕು ಅನ್ನೋ ಅಂತ ಒಂದು ರೂಲ್ಸ್ನ ಮಾಡಿದ್ದಾರೆ. ನಾವಿವಾಗ ಊಟ ಮುಗಿಸ್ಕೊಂಡು ಇಲ್ಲೇ ಸೇತುವೆ ಹತ್ರ ಹೋಗಿ ಬರೋಣ ಅಂತ ಬಂದಿದ್ದೀವಿ. ಶೃಂಗೇರಿ ದೇವಸ್ಥಾನ ತುಂಗಾ ನದಿ ದಡದಲ್ಲಿದೆ. ಆದಿಶಂಕರಾಚಾರ್ಯರು ಈ ಶಾರದಾ ದೇವಿ ಪೀಠನ ಕಾಶ್ಮೀರದಿಂದ ತಂದು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಅನ್ನೋ ಒಂದು ಇತಿಹಾಸ ಕೂಡ ಇದೆ. ಸೇತುವೆಯಲ್ಲಿ 1 ಕಿಲೋಮೀಟರ್ ಅಷ್ಟು ದೂರ ನಡ್ಕೊಂಡು ಹೋದ್ರೆ ಆ ಸೈಡಲ್ಲಿ ಶಂಕರಾಚಾರ್ಯರ ಮಠ ಮತ್ತೆ ಒಂದೆರಡು ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ. ಅದನ್ನೆಲ್ಲ ನೋಡ್ಕೊಂಡು ಈಗ ನಾವು ರೂಮ್ ಕಡೆ ಹೊರಟಿದ್ದೀವಿ. ಗ್ರೀಷ್ಮ ಮತ್ತೆ ಅನ್ವಿಕ್ ಇಬ್ರು ನಿನ್ನೆ ನೈಟ್ ಅಲ್ಲೇನೆ ಗ್ರೀಟಿಂಗ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಅವ್ರ ಪಪ್ಪಂಗೆ ಕೊಡೋದಕ್ಕೆ. ಏನು ಕೊಟ್ಟಿದ್ದೀರಾ ಅದು?
ಹ್ಯಾಪಿ ಬರ್ತ್ಡೇ ಅಪ್ಪ. ಅನ್ವಿ ಗ್ರೀಷ್ಮ ದೊರೆ ಭವಾನಿ, ಲವ್ ಯು ಸೋ ಮಚ್. ಡಿ ಅಂದ್ರೆ ಯಾರು? ಡಿ ಅಂದ್ರೆ ಯಾರಪ್ಪ? ಗ್ರೀಷ್ಮ ಏನು ಕೊಟ್ಟಿರೋದು? ಹ್ಯಾಪಿ ಬರ್ತ್ಡೇ ಅಪ್ಪ, ವಿ ಲವ್ ಯು ಅಪ್ಪ, ಯು ಡೂ ಎ lots of hard work for us. I am so happy that you are my father. Thank you. Love you, Mole.